ಇದರ ಒಳಗೆ ಮತ್ತು ಹೊರಗೆ ಭಯೋತ್ಪಾದಕರ ಮತ್ತು ದೇಶದ ವಿರೋಧ ಶಕ್ತಿಗಳು ಸದಾಕಾಲ ಭಯದ ಮತ್ತು ಅಶಾಂತಿ ಮತ್ತು ದೇಶ ವಿರೋಧ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಸತತ ಪ್ರಯತ್ನಗಳನ್ನು ಮಾಡ್ತಾನೇ ಇದ್ದಾರೆ. ಆ ಪ್ರಯತ್ನದ ಪ್ರಯುಕ್ತವಾಗಿಯೇ 2022ರಲ್ಲಿ ಏನು ಕುಕ್ಕರ್ ಬಾಂಬನ್ನು ಹಾಕಲಿಕ್ಕೆ ಶಾರೀರಿಕ್ ಅವರು ಮತ್ತಿತರ ಅವ್ರ ತಂಡದವರು ಪ್ರಯತ್ನ ಮಾಡಿದಾಗ ಆ ಪ್ರಯತ್ನದ ಸಂದರ್ಭದಲ್ಲೇ ಬ್ಲಾಸ್ಟ್ ಆಗಿರುವಂಥದ್ದಿದೆ. ಆಗ ಇಂಥ ಯಾವುದೇ ಉದ್ದೇಶ ಇಲ್ಲ ಅಂತ ಕಾಂಗ್ರೆಸ್ನ ನಾಯಕರುಗಳು ಅವ್ರನ್ನ ಸಮರ್ಥಿಸ್ಕೊಂಡಿದ್ರು. ಇವರೆಲ್ಲ ಭಯೋತ್ಪಾದಕರಲ್ಲ, ದೇಶಭಕ್ತರು, ನಮ್ಮ ಸೋದರರು, ನಮ್ಮ ಬ್ರದರ್ಸ್ ಅಂತ ಕಾಂಗ್ರೆಸ್ ಪಕ್ಷದವರು ಇವ್ರನ್ನ ಸಮರ್ಥಿಸ್ಕೊಂಡು ಇವರ ಪರವಾಗಿ ಹೇಳಿಕೆ ಕೊಟ್ಟಿದ್ರು. ತನಿಖೆ ಆಗೋ ಮುಂಚೆನೇ ಏನು ತನಿಖೆ ಆಗಲಿ, ನೋಡೋಣ, ಮಾಡೋಣ, ಯಾರು ಆಟೋದಲ್ಲಿ ಕುಕ್ಕರ್ನಲ್ಲಿ ಬಾಂಬನ್ನು ಕ್ಯಾರಿ ಮಾಡೋದು ಸಹೋದರರಂತ ಹೇಳೋಕ್ಕೆ ಯಾವ ಮಟ್ಟಕ್ಕೂ ಓಲೈಕೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಅನ್ನೋದಕ್ಕೆ ಅಂದಿನ ಅವ್ರ ಹೇಳಿಕೆನೇ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ದೇಶ ವಿರೋಧ ಶಕ್ತಿಗಳ ಜೊತೆಯಲ್ಲಿ, ತುಕಡೆ ಗ್ಯಾಂಗಿನ ಜೊತೆಯಲ್ಲಿ ಇಂಥ ಭಯೋತ್ಪಾದಕರಿಗೆ ಪರವಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಕಾಂಗ್ರೆಸ್ಸಿನ ಒಂದು ನಿಲುವು ಆಗಿದೆ. ಏನೊಂದು ಬೇಕಾದ್ರೂ ಸಮರ್ಥಿಸ್ಕೋತಾರೆ, ಓಟಿಗಾಗಿ, ತುಷ್ಟೀಕರಣಕ್ಕಾಗಿ, ಓಟಿಗಾಗಿ ಅವ್ರು ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ಸಿನ ನಡವಳಿಕೆ ಮತ್ತು ಅವ್ರ ಹೇಳಿಕೆಗಳು ವ್ಯಕ್ತವಾಗುವಂಥದ್ದಾಗುತ್ತೆ. ಈಗ ಸ್ವತಃ ಶಾರೀರಿಕವರೇ ಒಪ್ಕೊಂಡಿರುವಂಥದ್ದು ಎನ್ಐ ತನಿಖೆಯಲ್ಲಿ ನಾನು ಆ ಬಾಂಬನ್ನು ಧರ್ಮಸ್ಥಳ ಮತ್ತು ಕದ್ರಿ ದೇವಸ್ಥಾನದಲ್ಲಿ ಬಾಂಬನ್ನು ಪ್ಲೇಸ್ ಮಾಡಬೇಕು ಅಂತಿದ್ದೆ ಅಂತ ಅವರೇ ವ್ಯಕ್ತಪಡಿಸಿದ್ದಾರೆ. ಈಗ ಇವೆಲ್ಲ ಕೇಳ್ಪಟ್ಟಿರುವಂಥ ಒಂದು ತನಿಖೆಯ ಮಾಹಿತಿಗಳು ಇವನ್ನೆಲ್ಲ ನೋಡಿದಾಗ ಈಗ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅಂತ ನೋಡಬೇಕು. ಇದೇ ರೀತಿ ಮುಂದುವರೆದು ಹಲವಾರು ಸಂದರ್ಭದಲ್ಲಿ ಇಂಥ ಸಮಾಜ ವಿರೋಧಿ, ದೇಶ ವಿರೋಧಿ ಶಕ್ತಿಗಳು ಈಗಲೂ ಸಹ ಅವ್ರಿಗೆ ಉತ್ತೇಜನ ಸಿಗುವಂಥದ್ದಾಗ್ತಿದೆ. ಅಪೂರಕವಾಗಿರುವಂಥ ವಾತಾವರಣ, ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಇಲ್ಲ ಅನ್ನೋ ರೀತಿಯಲ್ಲಿ ಈ ಸರ್ಕಾರದ ನಡವಳಿಕೆ ಆಗಿದೆ, ಕಾಂಗ್ರೆಸ್ಸಿನ ನಡವಳಿಕೆ ಆಗಿದೆ. ಎಲ್ಲ ಈ ರೀತಿ ದುಷ್ಟ ಶಕ್ತಿಗಳಿಗೆ ಬೆಂಬಲ ಕೊಡುವಂಥದ್ದು ಆಗಿಂದಾಗೆ ನಾವು ನೋಡುವಂಥದ್ದಾಗ್ತಿದೆ. ಹಾಗಾಗಿ ಇವನ್ನೆಲ್ಲ ಇವರ ತಪ್ಪೊಪ್ಪಿಗೆ ಆಗಿರೋಂಥದ್ದು, ಈಗ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿರೋದು, ಶಾರೀರಿಕ ತಪ್ಪೊಪ್ಪಿಗೆ ಮಾಡ್ಕೊಂಡಿರೋದನ್ನ ನೋಡಿದಾಗ ಕಾಂಗ್ರೆಸ್ಸಿನ ಅಸ್ತಿತ್ವ, ಅವರ ಬಂಡವಾಳ ಸಂಪೂರ್ಣವಾಗಿ ಬಯಲಾಗಿದೆ. ಕಾಂಗ್ರೆಸ್ಸಿನ ಬಂಡವಾಳ ಸಂಪೂರ್ಣವಾಗಿ ಬಯಲಾಗಿದೆ. ಹಾಗಾಗಿ ಈಗ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ನಮ್ಮ ಸೋದರರು ಅಂತ ಹೇಳಿದಾರಲ್ಲ, ನಮ್ಮ ಬ್ರದರ್ಸ್ ಅಂತ, ಈಗ ಅವ್ರ ಹತ್ರ ಏನಿದೆ ಉತ್ತರ ಅಂತ ನಾವು ಕೇಳಬೇಕಾಗತ್ತೆ. ಹಾಗಾಗಿ ಕಾಂಗ್ರೆಸ್ನವರು ಉತ್ತರ ಕೊಡಲಿ. ಇವರ ನಡವಳಿಕೆಗಳು, ಇವರ ಹೇಳಿಕೆಗಳು ಈಗ ಬಯಲಾಗಿದೆ ಅನ್ನೋಂಥದ್ದನ್ನ ನಾನು ಭಾಳ ಸ್ಪಷ್ಟವಾಗಿ ಅವರ ಹೇಳಿಕೆಗಳನ್ನು, ಅವರ ನಿಲುವನ್ನು ಖಂಡಿಸ್ತೇನೆ.